ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತವ್ರು. ಆದ್ಮೇಲೆ ನಮ್ಮ ರಬಗೈ ಬನಟ್ಟಿ, ಮಹಾಲಿಂಗಪುರ, ಜಮಖಂಡಿ ತಾಲೂಕಿನ ಹೆಚ್ಚಿನ ಊರುಗಳಲ್ಲೇ ನೇಕಾರಿಕೆ ಭಾಳ ಪ್ರಸಿದ್ಧ. ಅಷ್ಟೇ ಅಲ್ಲ, ಅಲ್ಲಿ ಬದುಕದು ನೇಕಾರಿಕೆಯನ್ನು ನಂಬಿ ಬದುಕುವಂಥ ಸಾವಿರಾರು ಕುಟುಂಬಗಳು, ಲಕ್ಷಾವಧಿ ಕುಟುಂಬಗಳು ಇವತ್ತು ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲೂ ಬಾಗಲಕೋಟೆಯ ಈ ಏನಪ್ಪ ಜಿಲ್ಲೆಯಲ್ಲಿ ಬರುವಂಥ ಈ ಮಹಾಲಿಂಗಪುರ ಆಗಿರ್ಬೋದು, ಜಮಖಂಡಿ ಆಗಿರ್ಬೋದು, ರಬಗೈ ಬನಟ್ಟಿ ಆಗಿರ್ಬೋದು, ಎಲ್ಲ ನೇಕಾರ ಬದುಕನ್ನು ನೆನಪಿಸ್ಕೊಂಡ್ರೆ ಅದೇ ಕಾಲಕ್ಕೆ ಗುಡ್ಡದ್ದು ಆಯಿತು. ಎಲ್ಲ ಕಡೆನೇ ಒಂದು ರೀತಿಯ ಇಡೀ ರಾಜ್ಯದ ಈ ನೇಕಾರರ ಬದುಕು ನೆನಪಿಸ್ಕೊಂಡಾಗ ಗಾಬರಿ ಆಗ್ತದೆ. ನೇಕಾರರು, ರೈತರು ನಮಗೆ ಬಟ್ಟೆ ಕೊಟ್ಟು ಹೊಟ್ಟೆಗೆ ಊಟ ಕೊಟ್ಟು ಇವತ್ತು ಸಹಿತ ಅರವಟ್ಟೆಯಲ್ಲಿ ಬೀಳುವಂಥ, ಅರವಟ್ಟೆಯಲ್ಲಿ ಬದುಕು ಸವಿಸುವಂಥ, ಇನ್ನೂ ಬದುಕಿಗೆ ಹೋರಾಡುವಂಥ ಸ್ಥಿತಿಯನ್ನು ಕಂಡ್ರೆ ಮೊನ್ನೆ ನಮ್ಮ ಮೇ 1ನೇ ತಾರೀಕಿನಂದು ಒಂದು ಕಾರ್ಯಕ್ರಮ ಮಾಡಿದರು. ನಮ್ಮ ಕರ್ನಾಟಕ ನೇಕಾರ ಸೇವಾ ಸಂಘ ಅಂತೇಳಿ ಮಹಾಲಿಂಗಪುರದ ಅದರ ಅಧ್ಯಕ್ಷರು ನಮ್ಮ ಶಿವಲಿಂಗ ಟಿರ್ಕಿ ಅವರು. ಇವರು ಪಾಪ ನಿರಂತರ ಹೋರಾಟ ಮಾಡ್ತಾನೆ ಇದ್ದಾರೆ. ಇವ್ರ ಬದುಕಿಗಾಗಿ ಒಳ್ಳೇದಾಗಲಪ್ಪ, ಇವರಿಗೆ ಒಳ್ಳೆ ಪೇಮೆಂಟ್ ಬೀಳಲಿ, ಇವರಿಗೆ ಬದುಕು ಸ್ವಚ್ಛ ಆಗಲಿ ಅಂತೇಳಿ. ಜೊತೆಗೆ ಅನೇಕ ನೇಕಾರರು ಸಹಿತ ಇವ್ರು ಕೈ ಜೋಡಿಸ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಬೇಡಿಕೆಗಳು ಇಡ್ತಾ ಇದ್ದಾರೆ, ಮನೆಗಳು ಕೊಡಪ್ಪ ಇಲ್ದವ್ರಿಗೆ ಅಂತೇಳಿ. ಮತ್ತಿನ್ನೂ ಅನೇಕ, ಇವತ್ತಿಗೂ ಅನೇಕರಿಗೆ ಮನೆಗಳಿಲ್ಲ, ಪತ್ರಾಶನ ಮನೆಯಲ್ಲಿ ರಬಗೈ ಬನಟ್ಟಿಯಲ್ಲಿ ಇತ್ತೀಚೆಗೆ ನಾವು ಕಾಣ್ಬೋದು. ಒಂದಿಷ್ಟೇನೋ ಒಳ್ಳೆಷ್ಟು ದುಡ್ಡು ಮಾಡಿದವರು ಒಂದಿಷ್ಟೇನೋ RCC ಬಿಲ್ಡಿಂಗು ಮತ್ತೇನೋ ಕಟ್ಟಿಸ್ಕೊಳ್ತಾ ಇದ್ದಾರೆ. ಆದರೆ ಇನ್ನೂ ಬಡ ಕುಟುಂಬಗಳು ಕಲ್ಕುಟ್ರಿ ಒಟ್ಟೋದು, ಪತ್ರ ಸಾಕೋದು, ಒಳಗೆ ಬಾಳೆ ಮಾಡೋದು ತಪ್ಪಿ ಕಲ್ಕುಟ್ರಿ ಉಳಿ ಬಿದ್ದರೆ ಗೊಟ್ಟಕ್ಕಂತ ಹೋಗುವಂಥ ಪರಿಸ್ಥಿತಿ. ಇವತ್ತಿಗೂ ಆ ಬಡತನ ಪರಿಸ್ಥಿತಿ ನೆನಪಿಸ್ಕೊಂಡ್ರೆ ಇದು ಏನು ಪರಿಹಾರ ಇಲ್ಲೇನು ಇವರಿಗೆ ಅಂತೇಳಿ. ರೈತರದ್ದು ಅಂತ ಇವ್ರದ್ದು ಅಂತ ಪರಿಸ್ಥಿತಿ. ನೇಕಾರದಂತೆ ಇವತ್ತು ನಮ್ಮ ಅಲ್ಲಿ ಗಾದೆ ಮಾತು ಆ ಭಾಗದಲ್ಲಿ ನೇಕಾರನ ಹೆಂಡತಿ ಯಾರು ಬೆತ್ತಲೆ ಅಂತೇಳಿ. ಯಾಕೆ ಈ ಮಾತು ಬಂದಪ್ಪ ಅಂತಂದ್ರೆ ಮೈ ತುಂಬ ಕೊಡೋದಕ್ಕೆ ಅವರಿಗೆ ಬಟ್ಟೆ ಇಲ್ಲದ ಪರಿಸ್ಥಿತಿ. ಆದರೂ ಇಡೀ ದೇಶಕ್ಕೆ ಬಟ್ಟೆ ಕೊಡುವಂಥ ಕೆಲಸ ಮಾಡ್ತಾ ಇರ್ತಾರೆ. ಹಂಗೆ ಇಲ್ಲಿ ಇಡೀ ದೇಶಕ್ಕೆ ಅನ್ನ ಕೊಡುವಂಥ ರೈತ ಉಪವಾಸ ಬಿದ್ದು ಸಾಯುವಂಥ ಪ್ರಸಂಗಗಳು, ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಸಂಗಗಳು ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ನೇಕಾರ ಸೇವಾ ಸಂಘ ಅಲ್ಲಿ ಜಾಗೃತಿ ಮೂಡಿಸ್ತಾ ಇದೆ ಶಿಕ್ಷಣ ಬಗ್ಗೆ, ಇನ್ನುಳಿದ್ರ ಬಗ್ಗೆ. ಅದರಲ್ಲೂ ನಿಧಾನಕ್ಕೆ ಕರ್ನಾಟಕದಲ್ಲಿಯೂ ಸಹಿತ ಆಮ್ ಆದ್ಮಿ ಪಕ್ಷ ವ್ಯಾಪಿಸ್ತಾ ಇದೆ ಅನ್ನೋದು ಒಂದು ಸಮಾಧಾನಕರ ಸಂಗತಿ. ಯಾಕಂದರೆ ಇರೋದು ಮೂರೇ ಪಕ್ಷ, ಒಂದು ಕಾಂಗ್ರೆಸ್ಸು, ಇನ್ನೊಂದು BJP, ಮತ್ತೊಂದು ನಮ್ಮ ದೇವೇಗೌಡರ ಕುಟುಂಬ ರಾಜಕಾರಣದ JDS. ಇದರ ಅರ್ಥ ಇನ್ನುಳಿದ್ರೆ ಇಲ್ಲ ಅಂತಲ್ಲ, ಅಲ್ಲೂ ಅದಾವ. ಆದರೂ ಇದಂತೆ ಪೂರ್ತಿಯಾಗಿ ಕುಟುಂಬ ರಾಜಕಾರಣಕ್ಕೆ ಇವತ್ತು ನಿಂತು ಬಿಟ್ಟದ. ಆ ಮಾತಿರಲಿ. ಇಂಥ ಸಂದರ್ಭದಲ್ಲೇ ಆಮ್ ಆದ್ಮಿ ಅನ್ನೋಂಥ ಪಕ್ಷ ನಿಧಾನಕ್ಕೆ ರಾಜ್ಯ ತುಂಬ ವ್ಯಾಪಿಸ್ತಾ ಇರೋದು ಯಾಕೆ ಸಮಾಧಾನ ಅಂದ್ರೆ ಇದ್ದಿದ್ರೆ ಒಂದು ಸ್ವಲ್ಪ ಹೊಸ್ತರದ. ಅದು ತಪ್ಪು ಮಾಡೋದಿಲ್ಲ ಅಂತಲ್ಲ, ಆಮ್ ಆದ್ಮಿಲೂ ತಪ್ಪಾಗ್ಯದ. ಕೇಜ್ರಿವಾಲ್ರು ನಿಜವಾಗಿಯೂ ಅವತ್ತು ದೊಡ್ಡ ಮನಸ್ಸು ಮಾಡೆ ಯೋಗೇಂದ್ರ ಯಾದವ್ ಅಂಥವ್ರನ್ನು, ಅದೇ ಕಾಲಕ್ಕೆ ಮೇಧಾ ಪಾಟ್ಕರ್ ಅಂಥವ್ರನ್ನು, ದೇವನೂರು ಮಹಾದೇವನ್ ಅಂಥವ್ರನ್ನು, ಇಂಥವನ್ನೆಲ್ಲ ಬಿಡಲಾರದು ಇಟ್ಟುಕೊಂಡು ತನ್ನ ತೆಕ್ಕೆಯಲ್ಲಿ ಇಟ್ಕೊಂಡು ಹೋಗಿದ್ರೆ ಇವತ್ತು ಈ ದೇಶಕ್ಕೆ ಹೊಸ ಒಂದು ರಾಜಕೀಯ ದೊಡ್ಡ ಶಕ್ತಿ ಆಗ್ತಾಯಿತ್ತು. ಅದು ದುರಂತ. ಒಳ್ಳೆಯ ವಿಚಾರಧಾರಿ ಮನುಷ್ಯ ಕೇಜ್ರಿವಾಲ್ರು. ಆದರೆ ಇತ್ತೀಚೆಗೆ ಅವ್ರ ಖಾಸ್ ಮನುಷ್ಯ ಚಡ್ಡ ಏನೋ ಕೆಡ್ಡಾನೋ ಹೊರಗೆ ಹೋಗಿ ನೋಡಿದ್ವಿ ನಾವು. ಒಂದು ತಪ್ಪೇನು ಮಾಡಿದ್ರು ಕೇಜ್ರಿವಾಲ್ರು ಅಂತಂದ್ರೆ ದುಡ್ಡು ಅವಶ್ಯದ ಇವತ್ತು ರಾಜಕೀಯಕ್ಕೆ. ದುಡ್ಡದು ಯಾವ್ದು ನಡೆದ್ರು ಅನ್ನೋದು ಅಷ್ಟು ಸತ್ಯದ. ಆ ಕಾರಣಕ್ಕೋ ಮತ್ತಾವ ಕಾರಣಕ್ಕೋ ಈ ಆಮ್ ಆದ್ಮೇಲೆ ಈ ಕಾರ್ಪೊರೇಟ್ ಜನರನ್ನು ಈಗ ಮಾಡಿ ನೋಡ್ರಿ ನೀವು, 10 ಜನರಲ್ಲಿ 7 ಜನ ಪಕ್ಷ ಬಿಟ್ಟು ಹೋದರು. ಚಡ್ಡಾ ಜೊತೆ ಅವರು ಯಾರು ಎಲ್ಲರೂ ಅವರೆಲ್ಲ ಕಾರ್ಪೊರೇಟ್ರು. ಒಬ್ಬೊಬ್ಬರು ಆಸ್ತಿ 800-900 ಕೋಟಿ ರೂಪಾಯಿ ಇದೆ ಅವರು. ಇಂಥವ್ರನ್ನ ಒಳಗೆ ತೊಗೊಂಡು ಪಾರ್ಟಿ ಕಟ್ಟಲಿಕ್ಕೆ ನೋಡಿದರು. ದುರಂತ ಇವತ್ತು ನಿಧಾನಕ್ಕೆ ಪಾರ್ಟಿ ಹೊಡೆದು ಬೀಳ್ತಾನೆ ಇದ್ದಾವೆ. ಅದರ ಪ್ರಭಾವ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವತ್ತ ಪ್ರಶಾಂತ್ ಭೂಷಣ್ ಅವರನ್ನ, ಶಾಂತಿ ಭೂಷಣ್ ಅವರನ್ನ, ಯೋಗೇಂದ್ರ ಯಾದವ್, ಮೇಧಾ ಪಾಟ್ಕರ್, ಇವರೆಲ್ಲ ಇಂಥ ದೊಡ್ಡ ಮಹನೀಯರಿದ್ರಲ್ಲ. ಇವನ್ ಅಣ್ಣಾ ಹಜಾರೆ ವಿಶ್ವಾಸ ತೊಗೊಳ್ಳೋ ಸಾಧ್ಯತೆ ಇತ್ತು. ಕಿರಣ್ ಬೇಡಿ ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, ಅವ್ರನ್ನ ಯಾರನ್ನೂ ವಿಶ್ವಾಸ ತೆಗೆದುಕೊಳ್ಳಾರ್ದ ಕೇಜ್ರಿವಾಲ್ ಏನೋ ತಾವ ಮುಖ್ಯಮಂತ್ರಿ ಆಗಬೇಕು, ತಾವು ಅದರ ಕನ್ವೀನರ್ ಅಂತ ಇಟ್ಕೊಂಡು ತಮ್ಮ ಹಿಡಿದಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಿ ಪಾರ್ಟಿಯನ್ನು ಸ್ವಲ್ಪ ವೀಕ್ ಮಾಡಿ, ಭಾಳ ವೀಕ್ ಮಾಡಿದರು. ಈಗ ಒದ್ದಾಡ್ತಾ ಇದ್ದಾರೆ. ಆದರೂ ಸಹಿತ ಅಲ್ಲೇ
ಆ ಫಂಕ್ಷನ್ಗೆ ಕರ್ನಾಟಕ ನೇಕಾರ ಸೇವಾ ಸಂಘದ ಫಂಕ್ಷನ್ಗೆ ಅವತ್ತು ಅರ್ಜುನ್ ಹಲಗಿಗೌಡರ್ ಅನ್ನುವಂಥವ್ರು ಆಮ್ ಆದ್ಮಿ ಮನುಷ್ಯರಂತೆ ಕೇಳಿ ಸಂತೋಷ ಅನಿಸ್ತು. ಒಳ್ಳೆಯ ಓದುಗರು, ತಿಳುವಳಿಕೆ ಇದ್ದಂಥವ್ರು. ಅದರಲ್ಲಿ ವಿಶೇಷವಾಗಿ ಓದಿಕೊಂಡಂಥ ಜನ ಸೇರ್ಕೊಳ್ತಾ ಇರೋದು ಮಧ್ಯಮ ವರ್ಗದವರು, ಮೇಲ್ಮಧ್ಯಮ ವರ್ಗದವರು ಸೇರ್ತಾ ಇರೋದು ಒಪ್ಪುವಂಥ ವಿಷಯ ಆದರೂ ಸಹಿತ ಇವತ್ತು ನೇಕಾರರ ಮಟ್ಟಕ್ಕೆ, ಅದೇ ಕಾಲಕ್ಕೆ ರೈತರ ಮಟ್ಟಕ್ಕೆ ನಿಧಾನಕ್ಕೆ ಇಳಿತಾ ಅವ್ರ ಸಮೀಪ ಹೋಗ್ತಾ ಇರೋದು ಮಾತ್ರ ಒಂದು ಸಮಾಧಾನದ ವಿಷಯ. ಆದರೆ ಒಂದು ತಿಳ್ಕೊಬೇಕಾಗಿದೆಯಲ್ಲಪ್ಪ ಅಂದ್ರೆ ಆಮ್ ಆದ್ಮಿ ಇವತ್ತು ಅದು ಆಮ್ ಆದ್ಮೀಯರ ಪಕ್ಷ ಆಗಿ, ಶ್ರೀಸಾಮಾನ್ಯನ ಪಕ್ಷ ಆಗಿ ಉಳಿದ್ರೆ ಅದು ದೊಡ್ಡ ಭವಿಷ್ಯದ ರೈತರ ಸಮಸ್ಯೆ ಮತ್ತು ನೇಕಾರ ಸಮಸ್ಯೆಗಳನ್ನು ತೆಗೆದು ಹೋರಾಟ ಮಾಡುವಂಥದ್ದು, ಪರಿಹಾರ ಕೊಡುವಂಥದ್ದು, ತಮ್ಮದೇ ಆದ ಸರ್ಕಾರ ಅಂತವರು ಪ್ರಯತ್ನ ಮಾಡುವಂಥದ್ದು ಒಳ್ಳೆಯ ವಿಚಾರಗಳು. ಆದರೆ ಆ ವಿಚಾರಗಳು ಎಷ್ಟು ಮಟ್ಟಿಗೆ ಕಾರ್ಯಾನುಷ್ಠಾನಕ್ಕೆ ಆಗ್ತಾ ಅನ್ನೋದಷ್ಟೇ ಗಮನಾರ್ಹದ. ಏನೂ ಇರಲಿ, ಇಲ್ಲಿ ಪಾರ್ಟಿ ದೃಷ್ಟಿಯಿಂದ ಒಂದು ಎರಡು ಮಾತು ಮಾತಾಡಬೇಕಾಗಿತ್ತು. ಆದರೆ ಅವತ್ತು ನಡೆದಂಥ ಆ ಫಂಕ್ಷನ್ದಲ್ಲೇ ಎಲ್ಲರೂ ಕಾರ್ಮಿಕರ ಬಗ್ಗೆ, ಕಾರ್ಮಿಕರ ಬದುಕಿನ ಬಗ್ಗೆ ಇವತ್ತು 10-12 ತಾಸು ದುಡಿಸ್ಕೊಳ್ತಾ ಇದ್ದಾರೆ. ಯಾವ ಸಮಯದಲ್ಲಿ ಈ ಹೇಳಿದಿರಲ್ಲ, ಅಮೆರಿಕಾದಲ್ಲಿ ಚಿಕಾಗೋದಲ್ಲಿ ಒಂದು ಕಾರ್ಯಕ್ರಮದ ಬಗ್ಗೆ ಅವರು ಎಕ್ಸಾಂಪಲ್ ಕೊಟ್ಟರು. ಅರ್ಜುನ್ ಹಲಗಿಗೌಡರವರು ಅಲ್ಲೇ ನಿರಂತರ ದುಡಿಸ್ಕೊಳ್ತಾ ಇದ್ದರು ಅಲ್ಲಿ ಕಾರ್ಮಿಕರನ್ನ. ಆಗ ಈ ಹೋರಾಟ ಶುರು ಆಯಿತು. ಮೇ 1ಕ್ಕೆ ನಮ್ಗೆ 8 ತಾಸು ಆಗಲಿ ಅಂತೇಳಿ 8 ತಾಸಿನ ಡ್ಯೂಟಿ ಮಾಡಿರಿ ಶುರುವಾಗಿದ್ದು. ಅಲ್ಲೇ ಶುರುವಾಗಿದ್ದು ಕ್ರಾಂತಿ. ಇವತ್ತು ಮತ್ತೆ 10-12 ತಾಸಿಗೆ ಬಂದು ಆ ಮತ್ತೆ ಬೇರೆ ಇಂಡಿಯಾದಲ್ಲೇ. ಯಾಕಂತಂದ್ರೆ ನಮ್ಮ ಈ ಒಂದು ಏನು ಕಾರ್ಪೊರೇಟ್ ವ್ಯವಸ್ಥೆ ಅದರ ಅದು ಕಾರ್ಪೊರೇಟ್ ಜನರ ಸಲುವಾಗಿ, ಅವ್ರ ಶ್ರೀಮಂತರ ಸಲುವಾಗಿ. ಮತ್ತು ಹಲಗಿಗೌಡರು ಮಾತಾಡಿದ್ರಲ್ಲೇ ಅರ್ಥದ ಈ ದೇಶದ 90-95% ಜನ ಎಲ್ಲ ನಾವು ಇವತ್ತು ದುಡಿಯುವ ವರ್ಗದವರು, ಕಾರ್ಮಿಕರು, ಕೂಲಿಕಾರರು, ಹೊಟ್ಟೆಪಾಡಿಗೆ ಒದ್ದಾಡುವಂಥವ್ರು. ಇವ್ರೆಲ್ಲರ ಮೇಲೆತ್ತುವಂಥ ಕೆಲಸವನ್ನು ಆಗಬೇಕಾಗಿತ್ತು. ಇವರೆಲ್ಲರೂ ಜಾಗೃತ ಆಗಬೇಕಾಗಿದೆ. ಶಿಕ್ಷಣ ಎಲ್ಲರೂ ಸಿಗಬೇಕಾಗಿದೆ. ಅಂಬೇಡ್ಕರ್ ಅವರು ಹೇಳಿದ ಶಿಕ್ಷಣ ಎಲ್ಲರೂ ಸಿಗಲಿ ಅಂತೇಳಿ ಅದು ಶಿಕ್ಷಣ ಸಿಗ್ತಾ ಇಲ್ಲ. ಮತ್ತು ರಾಜಕೀಯ ಸಮಾನತೆಯನ್ನು ಕೊಟ್ಟರು. ಆದರೆ ಆ ರಾಜಕೀಯ ಓಟನ್ನು ದುಡ್ಡು ಕೊಳ್ಳುವಂಥ ಒಂದು ಅರ್ಥ ವ್ಯವಸ್ಥೆನ ಅಸಮಾನದಿಟ್ಟು ಹೋಗಿಬಿಟ್ರು. ಅದು ಪಾಪ ಅಂಬೇಡ್ಕರ್ ಅವ್ರಿಗೂ ಸಾಧ್ಯ ಆಗಲಿಲ್ಲ ಅನ್ನೋದು ಮಾತು ಬೇರೆ. ಇವತ್ತೇನಪ್ಪ ಅಂದ್ರೆ 500,000 ಯಾರು ಕೊಡ್ತಾರೆ ಅವರು ಲೀಡ್ರ್ ಇವತ್ತು ಅನ್ನೋ ಪ್ರಸಂಗ ಬಂದು ನಿಂತದು. ಆ ಮತದ ವ್ಯಾಲ್ಯೂ ನಮಗೆ ಉಳಿದಿಲ್ಲ. ಯಾಕಂದರೆ ಬಡತನ ಪರಿಸ್ಥಿತಿ ದುಡಿದಾಗನೇ ಇವತ್ತು ದುಡಿದಾಗ ನಮ್ಮಲ್ಲಿ ನಡೆಯುವಂಥ ಪ್ರಸಂಗ. ಹೀಗಾಗಿ ಎಲ್ಲೇ ಸಂತೋಷ ಪಡೋದು, ಅಭ್ಯಾಸ ಮಾಡೋದು, ನೋಡೋದು ಏನೂ ಇಲ್ಲ. ಅವ್ರ ಮಕ್ಕಳು ಸಹಿತ ವಯಸ್ಸಿಗೆ ಬರೋದ್ರಾಗ ಈ ಒಂದು ಏನಪ್ಪ ಕೆಲಸಕ್ಕೆ ಹತ್ತುವಂಥದ್ದು ಇವೆಲ್ಲರೂ ನೋಡ್ತೀವಿ. ದುಡಿಮೆಗೆ ಹತ್ತುವಂಥದ್ದು, ದಿನಗೂಲಿಗೆ ಹತ್ತುವಂಥದ್ದು ನಾವು ನೋಡ್ತಾ ಇದ್ದೀವಿ. ಎಲ್ಲ ನೆಲೆಯಲ್ಲೇ ಆ ಒಂದು ಕರ್ನಾಟಕ ನೇಕಾರ ಸೇವಾ ಸಂಘದಂಥದ್ದು ಒಳ್ಳೆ ಕೆಲಸ ಮಾಡ್ತಾಯಿದ್ದು. ಅದರಲ್ಲಿ ಕುಳಿತವ್ರು ಎಲ್ಲರೂ ಒಳ್ಳೆಯವರು ಇದ್ದಾರೆ. ಉದಾಹರಣೆಗೆ ಸಂಗಪ್ಪ ಜಮಖಂಡಿ ಆಗಿರ್ಬೋದು, ಪೈಗಂಬರ್ ಪೆಂಡಾರಿ ಅವರಾಗಿರ್ಬೋದು, ಸದಾಶಿವ ಗೋಂದ್ಕರ್ ಅವರಾಗಿರ್ಬೋದು, ಮನೋಹರ ಕಲಾಲ್ ಆಗಿರ್ಬೋದು, ರವಿ ಜವಳಗಿ ಆಗಿರ್ಬೋದು, ಮನ್ನಯ್ಯನವರ ಮಠ ಆಗಿರ್ಬೋದು, ಇನ್ನೂ ಅನೇಕರು 100 ಜನ ಬಂದಿದ್ದರು ಅಲ್ಲೇ. ಅವ್ರು ಭಾಗವಹಿಸಿ ನೇಕಾರರಿಗೆ ಒಂದು ಬದುಕು ಸಿಗಲಿ, ಬದುಕಾಗಲಿ, ಹಸನಾಗಲಿ ಅನ್ನುವಂಥ ಮಾತಾಡಿದರು. ಅದರಲ್ಲಿ ಭಾಳ ಜನ ತಮ್ಮ ಅಭಿಪ್ರಾಯ ಹೇಳ್ತಾರೆ. ತಮ್ಮ ಬಡತನ, ತಮ್ಮ ನೋವು, ತಮ್ಮ ಸಂಕಟ ವ್ಯಕ್ತಪಡಿಸಿ ಇಲ್ಲಿ ಈ ನೇಕಾರರಿಗೆ ಬದುಕು ಸಿಗಬೇಕಾಗಿದೆ, ಬದುಕು ದೊಡ್ಡದಾಗಬೇಕಾಗಿದೆ ಅಂತ ಮಾತನ್ನು ಒತ್ತಿ ಹೇಳಿದರು. ಆ ದಿಶೆಯಲ್ಲಿ ಅವ್ರಿಗೆ ಮನೆ ಸಿದ್ಕೊಳ್ಳೋದಾಗಲಿ, ಮತ್ತೊಂದಾಗಲಿ, ಉದ್ಯೋಗ ಸಿಗುವಂಥದ್ದಾಗಲಿ, ಅವ್ರಿಗೆ ಮಾರ್ಕೆಟ್ ಸಿಗುವಂಥದ್ದಾಗಲಿ ಸರ್ಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಒತ್ತಿ ಹೇಳಿದರು. ಅವ್ರು ಮಾತಾಡಿದ್ರಲ್ಲಿ ಅಕ್ಷರಶಃ ಎಲ್ಲ ಸತ್ಯಗಳಿದ್ದಾವೆ. ಅದೇ ಕಾಲಕ್ಕೆ ಈ ನಮ್ಮ ರೈತರು, ನಮ್ಮ ನೇಕಾರರು ಒಂದಾಗಿ ತಮ್ಮದೇ ಆದ ಸರ್ಕಾರ ತಂದಾಗ ಮಾತ್ರ ಪರಿಹಾರಗಳಿಗೆ ಸಾಧ್ಯದ. ಇನ್ನೊಬ್ಬರು ಇವ್ರ ಸಮಸ್ಯೆಗಳನ್ನು ತಿಳ್ಕೊಳ್ಳೋ ಸಂಯಮ ನಮ್ಮಲ್ಲಿ ಇಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೇಕಾಗಿದೆ. ಒಟ್ಟಾರೆಯಲ್ಲಿ ಹೇಳೋದೇನಪ್ಪ ಅಂದ್ರೆ ನೇಕಾರರು, ಅದರ ದುಡಿಯುವ ವರ್ಗದವರು, ಜೊತೆಗೆ ನಮ್ಮ ರೈತರು ಎಲ್ಲರೂ ಕೂಡ್ಕೊಂಡು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಪ್ರತಿಯೊಂದು 224 ಕ್ಷೇತ್ರಗಳಲ್ಲಿ ಒಳ್ಳೆಯ ವ್ಯಕ್ತಿನ ಆರಿಸಿ ತೊಗೊಂಡು ಬಂದ್ರೆ, ತಮ್ಮ ವಿಚಾರನ ತಿಳ್ಕೊಂಡಂಥ ವ್ಯಕ್ತಿನ ಆರಿಸ್ಕೊಂಡು ಬಂದ್ರೆ, ಆಯ್ಕೆ ಮಾಡ್ಕೊಂಡು ಬಂದ್ರೆ ನಿಶ್ಚಿತವಾಗಿ ಇವರಿಗೆಲ್ಲ ಪರಿಹಾರ ಸಿಗ್ತದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆ ದಿಶೆಯಲ್ಲಿ ಒಂದು ಒಳ್ಳೆಯ ಪ್ರಯತ್ನ ಮಾಡಲಿ. ಈ ಸಂಘಟನೆಯಿಂದ ಕರ್ನಾಟಕ ನೇಕಾರ ಸೇವಾ ಸಂಘ ಕೇವಲ ನೇಕಾರಿಗೆ ಅಷ್ಟೇ ಅಲ್ಲ, ದುಡಿಯುವ ವರ್ಗದವ್ರಿಗೆಲ್ಲರೂ ಅಳವಡಿಸ್ಕೊಂಡ ಒಂದು ಹೋರಾಟ ಮಾಡೋ ಜೊತೆಗೆ ಹೋರಾಟ ಅನ್ನೋದು ಮತದಾರನ ಜಾಗೃತಿ ಮಾಡಿ, ರೈತ ಮತದಾರರನ್ನು, ನೇಕಾರ ಮತದಾರರನ್ನು, ಈ ಒಂದು ಕಾರ್ಮಿಕ ಮತದಾರರನ್ನು, ಕೂಲಿಕಾರ ಮತದಾರನ ಜಾಗೃತಿ ಮಾಡಿ ನಿಮ್ಮೊಳಗಿನ ಒಳ್ಳೆಯವ್ರನ್ನ ಆಯ್ಕೆ ಮಾಡಿರಿ. ನೀವು ಜಾಡಿದು ಕೂಡಕ್ಕೆ ಹೋಗ್ಬೇಡ್ರಿ, ನಾ ಹೆಚ್ಚ ನೀ ಹೆಚ್ಚ ಅಂತೇಳಿ ಮುಖ್ಯವಾಗಿ ಬೇಕಾಯಿತು. ನಿಮಗೊಂದು ವ್ಯವಸ್ಥೆ ಸಿಗಬೇಕಾಯ್ತು. ನೀವು ಅಧಿಕಾರ ತೊಗೋಬೇಕು. ಅದನ್ನು ಇನ್ನೊಬ್ಬರ ಅಧಿಕಾರ ತೊಗೊಂಡು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅನ್ನೋ ಸುಳ್ಳು ಅಂತ. ಯಾಕಂದರೆ ಸ್ವರ್ಗ ಯಾರಿಗೆ ಕಾಣ್ತದೆ, ಸತ್ತಾಗ ಕಾಣ್ತದೆ. ಅಂದರೆ ಇದರ ಅರ್ಥ ನಾವು ದುಡಿದಾಗ, ನಾವು ಅಧಿಕಾರ ಕಸ್ಕೊಂಡಾಗ ಅದ್ರ ಶಕ್ತಿ ಗೊತ್ತಾಗ್ತದೆ. ಇಲ್ಲಾಂದ್ರೆ ದೆಹಲಿಯಲ್ಲಿ ಆಯ್ತಲ್ಲ, ರೈತರನ್ನು 1 ವರ್ಷ ತನಕ ಕೂಡಿಸ್ಕೊಂಡು ವಾಪಸ್ ಕಳಿಸಿದ್ದು. ನಾವೆಲ್ಲೂ ಹೋರಾಟ ಮಾಡ್ತಾ ಇರ್ತೀವಿ, ನಮ್ಮ ಹೋರಾಟಕ್ಕೆ ಯಾವ ಬೆಲೆ ಇಲ್ಲ. ಬ್ಯಾಂಕ್ ಕಾರ್ಮಿಕರು ಹೋರಾಟ ಮಾಡಿದ್ದು ಅವ್ರಿಗೂ ಏನು ಬೆಲೆ ಇಲ್ಲ, ಯಾರಿಗೂ ಬೆಲೆ ಇಲ್ಲ. ಅವ್ರನ್ನ ಈ ಕಾನೂನು ಮಾಡಿಕೊಂಡು ಯಸ್ಮಾನೋ ಮತ್ತೇನೋ ಹಾಕಿ ಒಳಗೆ ಹಾಕಿ ನುಗ್ಸುವಂಥದ್ದು, ಮುಂದೆ ಹಾಕುವಂಥದ್ದು ಎಲ್ಲ ಶಕ್ತಿಗಳು ಅವ್ರ ಕೈಯಲ್ಲಿದ್ದಾವೆ. ಅದು ಶಕ್ತಿ ಅವ್ರ ಕೈಯಿಂದ ಹೋಗ್ಬೇಕಾದ್ರೆ ನೀವು ಮತ ಯೋಗ್ಯರಿಗೆ, ಅದರಲ್ಲಿ ದುಡಿಯುವ ವರ್ಗದವ್ರಿಗೆ, ಕಾರ್ಮಿಕರಿಗೆ, ನೇಕಾರರಿಗೆ, ರೈತರಿಗೆ,
ಆಯ್ಕೆ ಒಳ್ಳೆಯವ್ರನ್ನ ಆರಿಸ್ತಂದ್ರೆ ವ್ಯವಸ್ಥೆ ಬದಲು ಮಾಡಲಿಕ್ಕೆ ಸಾಧ್ಯತೆ ವಿನಃ ಈಗಿರೋ ವ್ಯವಸ್ಥೆಯಿಂದ ಬದಲಾಗ್ತದೆ ನಾವು ತಿಳ್ಕೊಂಡಿದ್ರೆ ನಮ್ಮಷ್ಟು ಏನು ಹೇಳಿಕ್ಕೆ ಸಾಧ್ಯ ಅದು ಹುಚ್ಚರಂತಿರೋ ಮೂರ್ಖರಂತಿರೋ ಮತ್ತೇನೋ ಗೊತ್ತಿಲ್ಲ ಯಾರೂ ಇಲ್ಲ. ಯಾಕಂದ್ರೆ ನಮ್ಮನ್ನು ನಾವು ಆಳೋದು ಅಲ್ಲಿವರೆಗೆ ಬರೋದಿಲ್ಲೋ ಅಲ್ಲಿವರೆಗೆ ನಾವು ಇದು ಇನ್ನೊಬ್ಬರ ಮುಂದೆ ದೇಹಿ ಅಂತ ಅನ್ನೋಂಥ ಪ್ರಸಂಗ ಬರ್ತದೆ ಅನ್ನೋದ್ರಲ್ಲೇ ಎರಡು ಮಾತಿಲ್ಲ ಅಂತ ಹೇಳ್ತಾ ಇದು ಇವತ್ತು ಯಾಕೆ ಮಾತುಗಳು ಮಾತಾಡಬೇಕಾಗಿತ್ತಪ್ಪ ಅಂದ್ರೆ ನೇಕಾರರ ಈ ಒಂದು ಸಂಘ ಏರ್ಪಡಿಸಿದಂಥ ಕಾರ್ಯಕ್ರಮ ಮನಸ್ಸಿಗೆ ಏನಪ್ಪ ಅಂದ್ರೆ ಒಂದಿಷ್ಟು ಮಾತಾಡಬೇಕು ಅನ್ನಿಸ್ತು. ಹೌದಪ್ಪ ನೋವುಗಳಿದ್ದಾವೆ ಇಲ್ಲೆಲ್ಲ ಅಂತೇಳಿ ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡಿ. 16 ನ್ಯೂಸ್ ಅರ್ಥಾತ್ ನಮ್ಮದು ಸತ್ಯದ ಕೈಗಳಲ್ಲಿ ವಂದನೆ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.